ಹಾಯ್ ಎಲ್ರಿಗೂ ನಮಸ್ತೆ. ನಾನೇ ನಿಮ್ಮ ವಿಷ್ಣು ಮಾತಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ನಾನು. ಆ್ಯಕ್ಚುಲಿ ನಾವು ಸಂಡೇ ಯಾವಾಗ 3ನೇ ತಾರೀಕು ಬಂದು ನಂಗೆ ಸಂಡೇ ಲೀವ್ ಇತ್ತು. ಸಂಡೇ ನಾನು ಓಕೆ ವ್ಲಾಗ್ ಹಾಕೋಣ, ನಂಗೆ ಕಂಟೆಂಟು ಏನಿರಲಿಲ್ಲಲ್ಲ, ವ್ಲಾಗ್ ಹಾಕೋಣ ಅಂದ್ಬಿಟ್ಟು ನಾನು ಪಯಣ ಮೈಸೂರಲ್ಲಿ ಲೊಕೇಟ್ ಆಗಿರೋ ಕಾರ್ ಮ್ಯೂಸಿಯಮ್ಗೆ ಹೋಗಿದ್ದೆ ನಾನು. ಅದೆಲ್ಲ ಓಕೆ ವಿಷ್ಣು, ಇದ್ಯಾರು ವಿಷ್ಣು ಅಂತ ಕೇಳಬೇಡಿ, ಇದೇ ನಮ್ಮ ಬ್ಲ್ಯಾಕಿ. ಇವಳು ಆ್ಯಕ್ಚುಲಿ ನನ್ನ ಬಿಟ್ಟಿರಲ್ಲ ಇವಳು. ಅದಕ್ಕೋಸ್ಕರ ಇವಾಗ ನಾನು ವೀಡಿಯೋ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ, ಬಾಕ್ಲು ಹಾಕಿದ್ರೂ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಅದಕ್ಕೋಸ್ಕರ ನಾನು ಇವಳನ್ನ ಕರ್ಕೊಂಡೆ ನಾನು. ಸರಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನೋಡಿ ಕೂತ್ಕೊಂಡಿದ್ದಾಳೆ, ಅವಳು ಹೋಗಲ್ಲ ಅವಳು. ಅದಕ್ಕೋಸ್ಕರ ಹುಡುಗಿ ಇವಳು ಬ್ಲ್ಯಾಕಿ ಅಂತ ಇಂಟ್ರಡಕ್ಷನ್ ನಾನು ಕೊಡ್ತೀನಿ. ಅದಕ್ಕೋಸ್ಕರ ನಾನು ಕೂರಿಸ್ಕೊಂಡೆ. ಅವಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ, ಓಕೆ ಸರಿನಾ? ಅದು ಆ್ಯಕ್ಚುಲಿ 3ನೇ ತಾರೀಕು ಬಂದು ಸಂಡೇ ಆಗಿತ್ತಲ್ಲ, ಅವಾಗ ನಾನು ಏನು ಮಾಡಿದೆ, ಪಯಣ ಮ್ಯೂಸಿಯಮ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟೆ. ಪಯಣ ಮ್ಯೂಸಿಯಮ್ಗೆ ಹೊರಟೆ, ಕಂಟೆಂಟು ಏನಿರಲಿಲ್ಲ ಅಲ್ಲ ಅಂದ್ಬಿಟ್ಟು ನಾನು ಹೊರಟಾಗ ನಾನು ಬಂದು ಬೈಕಲ್ಲಿ ಹೋಗಿರಲಿಲ್ಲ ನಾನು, ಇಲ್ಲ ಮೋಟೋ ವ್ಲಾಗ್ ಮೂಲಕ ತೋರಿಸಿದೆ. ಆ್ಯಕ್ಚುಲಿ ಬಂದು ಫ್ಯಾಮಿಲಿಯಾಗಿ ಹೋಗಿದ್ದು. ಫ್ಯಾಮಿಲಿ ಒಂದು ಸಲ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಹಂಗೆ ಹೊರಟಿದ್ದೋ ನಾವು. ಆಮೇಲೆ ಹೊರಟು ಅಲ್ಲಿ ಪಯಣ ಮ್ಯೂಸಿಯಮ್ಗೆ ಹೋದೆ. ವೀಡಿಯೋ ಮಾಡೋಣ ಅಂತ ತೆಗೆದು ತುಂಬ ರಶ್ ಇದ್ದರು. ಇಲ್ಲಿ ನಾನು ಬಂದು ಸ್ವಲ್ಪ ಇಂಟ್ರೋವರ್ಟ್ ಅಂದರೆ ಹೆಂಗಿದ್ರೆ ಒಂಥರ ಶೈ ಟೈಪ್ ನಾನು. ನಾನು ಆ್ಯಕ್ಚುಲಿ ಯಾರ ಹತ್ರನೂ ಅಷ್ಟೆಲ್ಲ ಮಾತಾಡೋದು ಇಲ್ಲ, ಏನಿಲ್ಲ, ನಾನಾಯಿತು ನನ್ನ ಪಾಡಾಯಿತು ಅಂತಿದ್ದೇನೆ. ಅಷ್ಟು ದೊಡ್ಡದಾಗಿ ಫ್ರೆಂಡ್ಸ್ ಸರ್ಕಲ್ ಏನು ನನಗಿಲ್ಲ. ಹಂಗೆ ನಾನು ಒಂಥರ ಶೈ ಟೈಪ್ ಒಂಥರ ನಾನು. ಅದರಲ್ಲಿ ಏನಾಯಿತು, ಮೊನ್ನೆ ಪಯಣಕ್ಕೆ ಹೋದಾಗ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದೆ. ಪಯಣಕ್ಕೆ ಹೋದಾಗ ಏನಾಯಿತು, ಅಲ್ಲಿ ಬೇರೆ ಜಾಸ್ತಿ, ಅದು ವೀಕೆಂಡಲ್ಲಿ ಹೋಗಿದ್ದಲ್ಲ ನಾನು. ವೀಕೆಂಡಲ್ಲಿ ಹೋದಾಗ ಜಾಸ್ತಿ ಜನ ಇದ್ದರು ಅಲ್ಲಿ. ಜನ ಅಂದರೆ ಸುಮಾರು ಜನ ಇದ್ದರು, ತುಂಬ ಜನ ಇದ್ದರು. ಅಲ್ಲಿ ಹೋದಾಗ ಮೊಬೈಲ್ ತೆಗಿಯೋಕ್ಕೂ ಅಲ್ಲ, ನಾನು ಆ್ಯಕ್ಚುಲಿ ಕ್ಯಾಮ್ರಾ ತೊಗೊಂಡೋಗಿದ್ದೆ ನಾನು. ಕ್ಯಾಮ್ರಾ ಹೆಂಗೆ ಬ್ಯಾಗಲ್ಲಿ ತೊಗೊಂಡೋಗಿದ್ದೇನೋ ರಿಟರ್ನ್ ಹಂಗೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೂ ಯೂಸ್ ಕೂಡ ಮಾಡಿಲ್ಲ ನಾನು. ಆಮೇಲೆ ಮೊಬೈಲು ಯೂಸ್ ಮಾಡಿಲ್ಲ. ಅಲ್ಲಿ ಹೋಗಿ ಏನು ಅಂದರೆ ನಾರ್ಮಲಾಗಿ ವೀಡಿಯೋ ತೊಗೊಂಡೆ, ಮಾತಾಡಿಲ್ಲ, ಏನೂ ಇಲ್ಲ. ನಾರ್ಮಲಾಗಿ ಕಾರ್ದು ಏನು ವೀಡಿಯೋ ಇತ್ತು ಅದನ್ನು ಕ್ಲಿಪ್ಸ್ನ ಮಾತ್ರ ತೊಗೊಂಡೆ. ವಾಯ್ಸು ಲೌಡಾಗೂ ಮಾತಾಡಿಲ್ಲ ನಾನು ಅಲ್ಲೇ. ಈ ಥರ ವೀಡಿಯೋ ಇರುತ್ತಲ್ಲ, ಈ ಥರ ಜಸ್ಟ್ ವೀಡಿಯೋ ಮಾಡ್ಕೊಂಬಂದೆ. ನಾನು ಸ್ವಲ್ಪ ಏನೋ ಅನಿಸಿದ್ದು ನಾನು ಮಾತಾಡ್ಕೊಂಬಂದೆ ಆ ಥರ ಅನಿಸು. ಆಮೇಲೆ ಎಲ್ಲ ಮುಗಿಸಾದ್ಮೇಲೆ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋದು, ಅಲ್ಲೂ ವೀಡಿಯೋ ತೆಗ್ದಿಲ್ಲ, ಏನೂ ಇಲ್ಲ. ಆಮೇಲೆ ಎಲ್ಲ ಬಂದಾದಮೇಲೆ ಮನೇಲಿ ಬಂದು ನಂಗೆ ಒಂಥರ ಫೀಲ್ ಆಯಿತು. ನನಗೆ ಒಂಥರ ನಾನೇ ರಿಗ್ರೆಟ್ ಮಾಡಿಕೊಂಡೆ. ಬೇಜಾರಾಗೋಯಿತು, ಏನು ಇದು ವೀಡಿಯೋನೂ ತೆಗ್ದಿಲ್ಲ, ಕಂಟೆಂಟು ಇಲ್ವಲ್ಲ, ಆಗ ಕಂಟೆಂಟ್ ಒಂಥರ ಬೇಜಾರಾಗೋಯಿತು, ಏನು ಮಾಡೋದು ಅಂತ. ಆಮೇಲೆ ನನಗೋಸ್ಕರ ಅಂತ ಅಟ್ಲೀಸ್ಟ್ ನನಗೋಸ್ಕರ ಅಂತ 180 ಸಬ್ಸ್ಕ್ರೈಬರ್ಸ್ ಏನೋ ಇದ್ದೀರಾ, ಅವ್ರಿಗೋಸ್ಕರ ಆದರೂ, ನಂಬಿರೋರಿಗೋಸ್ಕರ ಆದರೂ ಏನಾದ್ರು ಒಂದು ಕಂಟೆಂಟ್ ಹಾಕಬೇಕಲ್ಲ. ಆ ಕಂಟೆಂಟ್ ಹಾಕಿದ್ರು ಸ್ವಲ್ಪ ಚೆನ್ನಾಗಿರೋ ಕಂಟೆಂಟ್ ಆದರೂ ಹಾಕಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಾನೆ ಇದ್ದೆ. ಆಮೇಲೆ ಸರಿ ಇರೋ ಕ್ಲಿಪ್ಸ್ನೇ ಹಾಕೋಣ, ಅದಕ್ಕಿಂತ ಮುಂಚೆ ಒಂದು ಇಂಟ್ರಡಕ್ಷನ್ ಮೂಲಕ ಮಾತಾಡ್ಬಿಟ್ಟು ಅವ್ರು ಕ್ಲಾರಿಫೈ ಮಾಡ್ಕೊಂಬಿಡೋಣ ಅಂತ ನಾನು ಕ್ಲಾರಿಫೈ ಮಾಡೋಕ್ಕೋಸ್ಕರ ಈ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಪಯಣಕ್ಕೆ ಹೋಗಿರೋದನ್ನ ನಾನು ವೀಡಿಯೋ ಹಾಕ್ತೀನಿ. ನಾನು ಆ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ. ಆ ಕಾರ್ ಬಗ್ಗೆ ಅಂದರೆ ಫುಲ್ ಕವರ್ ಮಾಡಿಲ್ಲ. ಅರೌಂಡ್ ಅಲ್ಲಿ ಬಂದು 70 ಕಾರ್ಸ್ ಏನೋ ಇತ್ತು. 70 ಕಾರ್ಸ್ ಎಲ್ಲ 20 ಸೆಂಚುರೀಸ್ ಹಿಂದೆ ಇರೋ ಕಾರ್ಸ್, ಅದು 70 ಕಾರ್ಸ್ ಏನಾಯಿತು. ನಾನು 70 ಕಾರ್ಸ್ನೂ ತೋರಿಸಿಲ್ಲ. ನಾನು ಮ್ಯಾಕ್ಸಿಮಮ್ ಅದ್ರಲ್ಲಿ ಬಂದು 5 ಕಾರ್ಸು 6 ಕಾರ್ಸು ಏನೋ ತೋರಿಸಿರ್ತೀನಿ. ಆಮೇಲೆ ಕಾರ್ಸ್ನೆಲ್ಲ ಸುಮ್ಮನೆ ಹಂಗೆ ಕ್ಲಿಪ್ಸ್ ಮಾತ್ರ, ವೀಡಿಯೋನ ಮಾತ್ರ ತೆಗೆದಿರ್ತೀನಿ ನಾನು ಆ್ಯಕ್ಚುಲಿ ಅದು ತೋರಿಸ್ತೀನಿ ನಿಮಗೆ, ನೋಡ್ಕೊಂಬನ್ನಿ. ಹಾಯ್ ಎಲ್ರಿಗೂ ನಮಸ್ತೆ. ನಾನೇ ನಿಮ್ಮ ವಿಷ್ಣು ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತೇಳಿದ್ರೆ ಪಯಣ ಅಂದರೆ ಎಲ್ಲಿಗೆ ಪಯಣ ಅಂತ ಕೇಳ್ಬೇಡಿ. ಪಯಣ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಇದೆಲ್ಲ, ಆ ಎಕ್ಸ್ಪ್ರೆಸ್ಸಲ್ಲಿ ಬರೋ ಶ್ರೀರಂಗಪಟ್ಟಣದ ಹತ್ರ ಲೊಕೇಟ್ ಆಗಿರೋ ಕಾರ್ ಮ್ಯೂಸಿಯಮ್ಗೆ ಬಂದಿದ್ವಿ. ಇಲ್ಲಿ ಬಂದು ಅರೌಂಡ್ ಬಂದು 70 ವಿಂಟೇಜ್ ಕಾರ್ಸ್ ಇದೆ. ಅರೌಂಡ್ ಬಂದು 70 ವಿಂಟೇಜ್ ಕಾರ್ಸ್ ಇದೆ ಇಲ್ಲಿ. ಅದಕ್ಕೆ ಸರಿ ನೋಡ್ಕೊಂಡು ಹೋಗೋಣ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಬಂದು, ಎಲ್ಲ ಬಂದು 20 ಸೆಂಚುರಿ ಹಿಂದೆ ಜನ್ರೇಷನ್ನಲ್ಲಿ ಆಗಿರೋ ಎಲ್ಲ ವಿಂಟೇಜ್ ಕಾರ್ಸು. ಅದನ್ನು ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಹೋಗೋಣ. ನೋಡಿ, ಇದೇ ನಮ್ಮ ಧರ್ಮಸ್ಥಳದವರು ಡಾಕ್ಟರ್ ವೀರೇಂದ್ರ ಹೆಗಡೆ ಇದ್ದಾರಲ್ಲ ನೋಡಿ, ಅವ್ರದ್ದೇ ಕಾರ್ ಇದು. ಆ್ಯಕ್ಚುಲಿ ಅವರೇ ಇದು ಫೌಂಡರ್ ಅನ್ಕೋತೀನಿ ನಾನು. ಅದೇ ಮೇ ಬಿ ಅವರೇ ಫೌಂಡರ್ ಇರ್ಬೋದು. ನೋಡಿ, ಸ್ಟಾರ್ಟಿಂಗ್ ಬಂದು ಇದರಲ್ಲೇ ಸ್ಟಾರ್ಟ್ ಆಗಿರೋದು. ಇದರಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ಹಿಂಗೋಗಿ ಇದರಲ್ಲಿ ಹೋಗಿ ಆಮೇಲೆ ವೀಲ್ಸ್ ಬಂದು, ಆ ಸ್ಪ್ರಿಂಗ್ ವೀಲ್ಸ್ ಎಲ್ಲ ಬಂದು, ಆಮೇಲೆ ಮ್ಯಾಗ್ ಸ್ಟಾರ್ಟ್ ಆಗಿ, ಆಮೇಲೆ ಟಯರು, ಆಮೇಲೆ ಮ್ಯಾಗ್ ವೀಲು, ಹಿಂಗೆ ಒಂದೊಂದೇ ಸ್ಟಾರ್ಟ್ ಆಗಿರೋದು. ಇದೇ ಬಂದು ಮಜ್ದಾ 1967 ಇದು ಮಜ್ದಾ ಬಂದು ಕಾರು. ಹೆಂಗಿದೆ ನೋಡಿ, 4 ಸ್ಪೀಡ್ ಮ್ಯಾನುವಲ್ ಗಾಡಿ ಇದು. 84 HP ಇದು. 55,000 RPM ಇದು. 99 to 168 km ಸ್ಪೀಡ್ ಇದು, ಟಾಪ್ ಸ್ಪೀಡ್.
ನೋಡಿ ಹೆಂಗಿದೆ ಗಾಡಿ, ಮಿರರೆಲ್ಲ ನೋಡಿ ಏನು ಸಕ್ಕತ್ತಾಗಿದೆ. ಈ ಕಾರ್ನೆಲ್ಲ ನಾನು ಯಾವುದೋ ಮೂವಿಲಿ ನೋಡಿದ್ದೆ, ನಾನು ಈ ವಿಂಟೇಜ್ ಕಾರ್ನೆಲ್ಲ ಯಾವುದೋ ಮೂವಿಲಿ ನೋಡಿದ್ದೆ. ಇವಾಗ ಮುಂದೆಯಿಂದ ನೋಡ್ತಾ ಇದ್ದೀವಿ, ಏನು ಸಕ್ಕತ್ತಾಗಿದೆ ನೋಡಿ. ಈ ಗಾಡಿ ಬಂದು ಟೆಂಪೋ ಮೆಟಡೋರ್ ಎಫ್ ಅಂತ 1996 ಇದು. 4 ಸಿಲಿಂಡ್ರ್ ಇಂಜಿನ್ ಇದು, 4 ಸ್ಪೀಡ್ ಮ್ಯಾನ್ಯುವಲ್ಲು. ಆಮೇಲೆ 65 HP, 4000 RPM, 75ಇಂದ 120 BHP ಪವರ್. ನೋಡಿ ಪಾರ್ಟ್ಸ್ ಬಿಚ್ಚಿಟ್ಟಿದ್ದಾರೆ, ಮ್ಯಾಗಿಂದ ಟೈರು ಎಲ್ಲ ಬಿಚ್ಚಿಟ್ಟಿದ್ದಾರೆ, ಡೋರು ಗೀರು ಇಂಜಿನಿಂದ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಬರೀ ಬಾಡಿ ಮಾತ್ರ ಇದೆ ನೋಡಿ. ಬೋನೆಟ್ನೆಲ್ಲ ಇಲ್ಲಿ ಬಿಚ್ಚಿಟ್ಟಿದ್ದಾರೆ ಅಂತ ಎಲ್ಲ ನೇತಾಕ್ಬಿಟ್ಟಿದ್ದಾರೆ. ಬೋನೆಟು, ಇಂಜಿನ್ನು, ಡೋರು, ಟೈರು, ಮ್ಯಾಗು ಎಲ್ಲ ಪಾರ್ಟ್ಸಾಗಿ ಬಿಚ್ಚಿಟ್ಟಿದ್ದಾರೆ ನೋಡಿ. ಈ ಅಂಬಾಸಡರ್ ನೋಡಿ ಫುಲ್ಲಾಗಿದೆ, ಫುಲ್ಲಿ ಲೋಡೆಡ್ ಗಾಡಿ ಇದು. ನೋಡಿ ಇದೆಲ್ಲ ಬಂದು ಹಳೇ ಕಾಲದ ಓಲ್ಡ್ ಜನ್ರೇಷನ್ದು ಕಲೆಕ್ಷನ್ಸ್ ಇದೆಲ್ಲ ನೋಡಿ. ಇದೆಲ್ಲ ಗೊತ್ತಿರ್ಬೋದು, ಮೇ ಬಿ ಸುಮಾರು ಜನ ಗೊತ್ತಿರ್ಬೋದು, ಸುಮಾರು ಜನ ಗೊತ್ತಿಲ್ದೇನೂ ಇರ್ಬೋದು. ಇದೆಲ್ಲ ಹಳೇ ಕಾಲದ ಕಲೆಕ್ಷನ್ ನೋಡಿ. ಇದೆಲ್ಲ ಟೈಪಿಂಗ್ ಮಿಷನ್, ಕೀಬೋರ್ಡ್ ಇದೆಲ್ಲ. ಇವಾಗಿನ ಜನ್ರೇಷನ್ ಕೀಬೋರ್ಡ್ ಹೆಂಗಿದೆ, ಆವಾಗಿರೋ ಕೀಬೋರ್ಡ್ ಹೆಂಗಿದೆ ನೋಡಿ. ಎಲ್ಲ ಪಟ ಅಂತ ಇರ್ತಾ ಇರೋದು. ಅವಾಗದು ಫೋಟೋನೋ ವೀಡಿಯೋನೋ ಏನು ಕಥೆನೋ ಗೊತ್ತಿಲ್ಲ. ಕ್ಯಾಮರಾ ಸೆಟಪ್ ಥರ ಇದೆ, ಕ್ಯಾಮರಾ ಸೆಟಪ್ಪೇ ಇದೆ ನೋಡಿ. ಇದೇ ಬಂದು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ 1983 ಓಡಾಡ್ತಿದ್ದ ಕಾರ್ ನೋಡಿ. ಇವರೇ ಬಂದು ನಮ್ಮ ಲೆಜೆಂಡ್ RX 100. ಎಲ್ಲರೂ ವೀಡಿಯೋ ನೋಡ್ಕೊಂಡು ಬಂದಿರ್ತೀರ ಅಂತ ಅನ್ಕೋತೀನಿ ನಾನು. ಆ್ಯಕ್ಚುಲಿ ಅದೇ ಫ್ಯಾಕ್ಟ್ ಅದೇ ಆಗಿದ್ದು. ನಾನು ಅಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತಲ್ಲ, ಆಗ್ತಿತ್ತು, ಬಟ್ ನನ್ನ ಕೈಯಲ್ಲಾಗಲಿಲ್ಲ ಅಷ್ಟೇ. ಅದು ಏನಕ್ಕೆ ಅಂತಲೂ ಗೊತ್ತಿಲ್ಲ. ನನ್ನಲ್ಲಿರೋ ಭಯನ ಅಂತಲೂ ಗೊತ್ತಿಲ್ಲ, ಇಲ್ಲ ನನ್ನಲ್ಲಿರೋ ಶೈನೆಸ್ ಅಂತಲೂ ಗೊತ್ತಿಲ್ಲ ನನಗೆ. ಅದೇ ನಾನು ಯಾವಾಗ ನನ್ನ ನಾಚಿಕೆ ಎಲ್ಲ ನಾನು ಹೊರಗೆ ಬಿಟ್ಟು ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತೀನಿ, ನಾನು ಮಾಡಬೇಕು ಅಂತ ಬರ್ತೀನೋ ಆವಾಗಲೇ ನಾನು ಉದ್ಧಾರ ಆಗೋದು. ಆ್ಯಕ್ಚುಲಿ ನನಗೆ ನಾನೇ ಬೈಕೋತಿದ್ದೀನಿ ಆ್ಯಕ್ಚುಲಿ. ಏನು ಮಾಡೋದು, ನೆಕ್ಸ್ಟ್ ವೀಡಿಯೋಂದೇ ನಾನು ಟ್ರೈನಲ್ಲ ನೆಕ್ಸ್ಟ್ ವೀಡಿಯೋಂದ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ವೀಡಿಯೋ ಅಂದರೆ ಎಲ್ಲೋ ಹೋದ್ರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪಬ್ಲಿಕ್ ಪ್ಲೇಸಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಮಾಡಲೇಬೇಕು, ಮಾಡೋಣ. ಆ್ಯಕ್ಚುಲಿ ಆ ಕಾರ್ಸ್ ಎಲ್ಲ ಬಂದು ಎಲ್ಲ 1990s ಕಾರ್ಸ್. ಅದೆಲ್ಲ 90ಸಲ್ಲೇ ಇರೋದು. 1937, 1947 ಆ ಥರ ಕಾರ್ಸಲ್ಲಿ ಇರೋದು. ಅದರಲ್ಲಿ ಯಾವುದಾದ್ರು ಒಂದೊಂದು ಕಾರ್ಸ್ನ ನಾನು ಹೇಳಿರ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಇಷ್ಟು CC, ಇಷ್ಟು ಸಿಲಿಂಡ್ರು, 4 ಸಿಲಿಂಡ್ರು, ಮ್ಯಾನ್ಯುವಲ್ ಆ ಥರ ಎಲ್ಲ ಹೇಳಿರ್ತೀನಿ ನಾನು ನೋಡಿ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಬಂದು 75 ರೂಪೀಸ್ ಒಬ್ರಿಗೆ ಬಂದು 75 ರೂಪೀಸು. ಆ 75 ರೂಪೀಸ್ಗೆ ವರ್ತಾ ಅಂತ ಕೇಳಿದ್ರೆ ವರ್ತಿದೆ. ಆ್ಯಕ್ಚುಲಿ ಒಂದು ಸಲ ವಿಸಿಟ್ ಮಾಡ್ಬೋದು, ವಿಸಿಟ್ ಮಾಡ್ಕೊಬೋದು ನಾವು. ಆ್ಯಕ್ಚುಲಿ ಅದು ಬಂದು ಅರೌಂಡ್ ಬಂದು ಮೈಸೂರಿಂದ ಬಂದು 15 ಕಿಲೋಮೀಟರ್ಸ್ ಏನೋ ಬರುತ್ತೆ. ಆಮೇಲೆ ಬೆಂಗಳೂರಿಂದ ಬಂದು 175ನೋ 160ನೋ ಅಷ್ಟೇ ಕಿಲೋಮೀಟರ್ಸ್ ಬರುತ್ತೆ. ಆ್ಯಕ್ಚುಲಿ ನಾನು ಬಂದು ಬೆಂಗಳೂರಿಂದ ಹೋಗಿದ್ದೆ, ಹೋಗಿ ಒಂದು ಸಲ ವಿಸಿಟ್ ಮಾಡಿದೆ. ಆಮೇಲೆ ಅದು ಮುಗಿಸಾದ್ಮೇಲೆ ನಾವು ಚಾಮುಂಡಿ ಬೆಟ್ಟ ಹೋಗಿದ್ದು. ಚಾಮುಂಡಿ ಬೆಟ್ಟ ಹೋದಾಗಲೂ ಅಲ್ಲೂ ಹೆವಿ ರಶ್ ಇದ್ದರು. ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದೇ ಹೇಳಿದ್ನಲ್ಲ, ನಾನು ಬ್ಯಾಗಿಂದ ಕ್ಯಾಮ್ರಾ ತೆಗೆದೇ ಇಲ್ಲ. ಕ್ಯಾಮ್ರಾ ಹೆಂಗೆ ತೊಗೊಂಡೋಗಿದ್ದೆ ಹಂಗೆ ಕ್ಯಾಮ್ರಾ ರಿಟರ್ನ್ ನಾನು ಹಂಗೆ ತೊಗೊಂಬಂದೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಿಮ್ಗೊಂದು ಕ್ಲಾರಿಫೈ ಕೊಡೋಣ ಅಂದ್ಬಿಟ್ಟು ತಮ್ನೈಲ್ ನೋಡಿರ್ತೀರ ನೀವು. ಆ್ಯಕ್ಚುಲಿ ತಮ್ನೈಲ್ ನೋಡ್ಬಿಟ್ಟು ತಮ್ನೈಲೆಲ್ಲ ಸ್ವಲ್ಪ ತಮ್ನೈಲ್ ನೋಡೋಕ್ಕೆ ಚೆನ್ನಾಗಿರ್ಬೋದು. ವೀಡಿಯೋ ಒಳಗೆ ಬಂದಿದ್ದ ತಕ್ಷಣ ವೀಡಿಯೋ ಏನು ಚೆನ್ನಾಗಿಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ನಂಗೆ ಗೊತ್ತು ವೀಡಿಯೋ ಚೆನ್ನಾಗಿಲ್ಲ ಅಂತಲೂ ಗೊತ್ತು. ಆ್ಯಕ್ಚುಲಿ ಏನು ಮಾಡೋದು ನಾನು, ಅದಕ್ಕೋಸ್ಕರ ನಮಗೆ ಒಂದು ಕ್ಲಾರಿಫೈ ಕೊಡೋಣ ಅಂತ ನನ್ನಲ್ಲಿರೋ ಸಬ್ಸ್ಕ್ರೈಬರ್ಸಿಗೆ ಅಂದರೆ ನಿಮಗೆ ಒಂದು ಕ್ಲಾರಿಫೈ ಕೊಡೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿದೆ ಇದನ್ನು. ಓಕೆ, ಸಪೋರ್ಟ್ ಮಾಡಿ, ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ನನಗೆ ಇಷ್ಟ ಆಗುತ್ತೆ ಅಷ್ಟು ನಾನು ಒಳ್ಳೆ ರೀತಿ ಕೊಡೋಕ್ಕೆ, ಆ ಕಂಟೆಂಟ್ನ ಒಳ್ಳೆ ರೀತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರೂ ಬೆಲ್ ಬಟನ್ ಆಲಲ್ಲಿ ಹಾಕ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.